ಏನಾಗಿದೆ ಬಿಜೆಪಿಯಲ್ಲಿ ಅವ್ರ ಮುಖ್ಯಮಂತ್ರಿಗಳು ಮಾಡಿ ಬದಲಾವಣೆ ಮಾಡಿ ಅಭ್ಯಾಸ ಆಗಿದೆ. ತಾವು ನೋಡಿರ್ಬೋದು 2008 ಮೊದಲೇ ಬಾರಿ ಅವರಿಗೆ ಯಾವತ್ತೂ ಕರ್ನಾಟಕ ಜನ ಮ್ಯಾಂಡೇಟ್ ಕೊಟ್ಟಿಲ್ಲ. ಅವರಿಗೆ ಆಪರೇಷನ್ ಕಮಲ ಮಾಡಿದ್ರೆ ಅವ್ರ ಸರ್ಕಾರ ರಚನೆ ಮಾಡಿರೋರು. 2008 110 ಬಂತು, 113 ಬಂದಿಲ್ಲ. 113 ಬಂದ್ರೆ ಮ್ಯಾಂಡೇಟ್ ಅನ್ನೋದು. ಯಾವತ್ತೂ ಅವ್ರಿಗೆ ಕರ್ನಾಟಕದಲ್ಲಿ ಅವ್ರಿಗೆ ಮ್ಯಾಂಡೇಟ್ ಕೊಟ್ಟಿಲ್ಲ ಜನ. 110 ಬಂದು ಆಪರೇಷನ್ ಕಮಲ ಮಾಡಿ ಸರ್ಕಾರ ರಚನೆ ಮಾಡಿದ್ರು. ಎಷ್ಟು ಮುಖ್ಯಮಂತ್ರಿಗಳು ಬದಲಾವಣೆ ಆದ್ರು? 3 ಜನ ಮುಖ್ಯಮಂತ್ರಿಗಳು ಆದ್ರು. 2019 ಆಗಿದ್ದು ಅದು ಜನ ಮ್ಯಾಂಡೇಟ್ ಕೊಟ್ಟಿಲ್ಲ. ಅದು ಆಪರೇಷನ್ ಕಮಲ ಮಾಡಿ ಸರ್ಕಾರ ರಚನೆ ಮಾಡಿದ್ರೆ ತಮಗೆಲ್ಲ ಗೊತ್ತಿರೋದು ವಿಚಾರ. ಎಷ್ಟು ಮುಖ್ಯಮಂತ್ರಿಗಳು ಆದ್ರೆ 4 ವರ್ಷದಲ್ಲಿ 2 ಮುಖ್ಯಮಂತ್ರಿಗಳು ಅವರು. ಅವ್ರೇನ್ ತಿಳ್ಕೊಂಡವ್ರೆ ಈ ಬಿಜೆಪಿಯಲ್ಲಿ ಪದ್ಧತಿ ಇರೋದು ಕಾಂಗ್ರೆಸ್ ಇರ್ಬೋದು ಅಂತ. ತಮಗೆಲ್ಲ ಗೊತ್ತಿದ್ದಂಗೆ 2013 ಹಿಡ್ಕೊಂಡು 2018 ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ರು. ಈಗ 2023 ಹಿಡ್ಕೊಂಡು ಇದುವರೆಗೂ ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದ್ದಾರೆ. 2 ವರ್ಷ 7 ತಿಂಗಳಾಗಿದೆ. 2.5 ವರ್ಷ ಆಗಿ 1 ತಿಂಗಳು ಕಳೆದಿದೆ. ಈಗ ಮುಖ್ಯಮಂತ್ರಿ ಯಾವಾಗ ನಾವು ಚರ್ಚೆ ಮಾಡಬೇಕಾಗಿರೋದು? ಆ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇದ್ರೆ ಮಾತಾಡ್ತಾನೆ. ಆ ಕುರ್ಚಿಯಲ್ಲಿ ಸಿದ್ದರಾಮಯ್ಯ ಕೂತಿದ್ದಾರೆ. ಆ ಕುರ್ಚಿ ಬದಲಾವಣೆ ಮಾಡಬೇಕಾದ್ರೆ ಯಾರು ಮಾಡಬೇಕಾಗ್ತದೆ? ಪ್ರಸಾದ್ ಹಬ್ಬ ಅವರು ಮಾಡೋಕ್ಕಾಗಲ್ಲ, ದೀಪಕ್ ಅವರು ಮಾಡೋಕ್ಕಾಗಲ್ಲ, ಅಲ್ತಾಫ್ ಅವರು ಮಾಡೋಕ್ಕಾಗಲ್ಲ, ನಾನು ಮಾಡೋಕ್ಕಾಗಲ್ಲ. ಹೈಕಮಾಂಡ್, ನಮ್ಮ ಪಕ್ಷ ಹೈಕಮಾಂಡ್ ಗೆರೆ ಆದ್ರೆ ನಾವು ಯಾರು ಗೆರೆ ದಾಟಲ್ಲ. ಆ ಕುರ್ಚಿಯಲ್ಲಿ ಇದ್ದಾರೆ ಸಿದ್ದರಾಮಯ್ಯ. ನಾವೆಲ್ಲ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ಬೇಕಂತ ಭಾವಿಸ್ತೀವಿ. ಅಭಿವೃದ್ಧಿ ವಿಚಾರಗಳಿಗಿಂತ ಹೆಚ್ಚಾಗಿ ಬರೀ ಸಿಎಂ ವಿಚಾರನೇ ಈಗ ತಾವು ನೋಡಿಬಹುದು. ಈ 5 ಗ್ಯಾರಂಟಿಗೆ ತಮ್ಗೆಲ್ಲ ಗೊತ್ತಿರೋದು ವಿಚಾರ. ಇರಮ್ಮ ಅವನಿಲ್ಲ. ಈ 5 ಗ್ಯಾರಂಟಿಗಳಿಗೆ ತಮ್ಗೆಲ್ಲ ಗೊತ್ತಿರೋದು ವಿಚಾರ. 55 60 ಸಾವಿರ ಕೋಟಿ ಆಗ್ತದೆ. ಅವಾಗ ಚುನಾವಣೆ ಟೈಮಲ್ಲಿ ನಾವೆಲ್ಲ ಕಡೆ ಘೋಷಣೆ ಮಾಡಿದ್ವಿ. ನಮ್ಮ ಸರ್ಕಾರ ಬಂದ್ರೆ ನಾವು 5 ಗ್ಯಾರಂಟಿನ ಲಾಗು ಮಾಡ್ತೀವಿ ಅಂತ ನಾವು ಘೋಷಣೆ ಮಾಡಿದ್ವಿ. ನಮ್ಮಿ ಜನ 139 ಸೀಟ್ ನಮ್ಮ ಪಕ್ಷಕ್ಕೆ ಗೆಲ್ಸ್ಕೊಟ್ರು. ಬಿಜೆಪಿಯವರೇನಂದ್ರು, ಈ ಗ್ಯಾರಂಟಿಗಳು ಲಾಗು ಮಾಡಕ್ಕೆ ಸಾಧ್ಯ ಆಗಲ್ಲ, ಇದು ಬರೀ ರಾಜಕೀಯ ಭಾಷಣ ಮಾಡಿದ್ದಾರೆ ಇವರು. ಈ ಗ್ಯಾರಂಟಿಗಳು ಲಾಗು ಮಾಡಬೇಕಾದ್ರೆ 55 60 ಸಾವಿರ ಕೋಟಿ ಆಗ್ತದಂದ್ರು. ನಮ್ಮ ಸರ್ಕಾರ ಬಂದು ಒಂದೇ ತಿಂಗಳಲ್ಲಿ 5 ಗ್ಯಾರಂಟಿಯನ್ನು ಜಾರಿ ಮಾಡಿದ್ರೆ ತಮಗೆಲ್ಲ ಗೊತ್ತಿರೋದು. ಅದ್ರ ಜೊತೆಯಲ್ಲಿ ಅವಾಗ ಯಾವ ಗ್ಯಾರಂಟಿನೂ ಇರಲಿಲ್ಲ. ಈ ಮನೆಗಳು ವಿಚಾರ ಹೇಳ್ತೀನಿ ನಾನು. ಹೊಸದಿನೂ ಹೇಳಿದ್ದೀನಿ ನಾನು. ಈ ಮನೆಗಳು ಅವಾಗ ಗ್ಯಾರಂಟಿನೂ ಇಲ್ಲ, ಮತ್ತೊಂದು ಇಲ್ಲ. ಈ ಬಡವ್ರ ಬೀದಿಯಲ್ಲಿ ಇದ್ದಿದ್ದ ಕಾರಣಕ್ಕೆ ನಾವು 6ನೇ ಗ್ಯಾರಂಟಿ ಅಂತ ನಾನು ಹೇಳ್ತೀನಿ. 6ನೇ ಗ್ಯಾರಂಟಿ ಅಂತೀನಿ ನಾನು. ನಮ್ಮ ಸ್ಲಮ್ ಬೋರ್ಡ್ 1,80,000, ರಾಜೀವ್ ಗಾಂಧಿ ಏಜ್ ಸ್ಕೀಮ್ದು 47,800, ಒಟ್ಟಾಗಿ 2,30,000 ಮನೆಗಳು ಕಂಪ್ಲೀಟ್ ಮಾಡಬೇಕಾದ್ರೆ 9,500 ಕೋಟಿ ಬೇಕಾಗ್ತದೆ. ಅವಾಗ ಬಿಜೆಪಿ ಅವ್ರಿಗೆ ಏನಕ್ಕೆ ಮಾಡಿಲ್ಲ?